ಹರಿಹರದಿಂದ ನಮ್ಮ ಸೊಸೆ ಮತ್ತು ಮೊಮ್ಮಗ ಮನೆಗೆ ಬಂದಿದ್ದಾರೆ. ಇವತ್ತು 4ನೇ ತಿಂಗಳು 5ನೇ ತಿಂಗಳಿಗೆ ಅದರಿಂದ ನಮ್ಮ ಸಂಪ್ರದಾಯ ಪ್ರಕಾರ ನಾವು ಅವರಿಗೆ ನಾಮಕರಣ ಶಾಸ್ತ್ರವನ್ನು ಇಟ್ಕೊಂಡ್ರಿ. ಈ ದಿನ ಗುರುಗಳ ಆಶೀರ್ವಾದ ಇದೆಲ್ಲ ಇದರಿಂದ ಅವನಿಗೆ ಶಶಿಧರ ಅಂತ ಒಂದು ನಾಮಕರಣ ಮಾಡಿ ಇವತ್ತು ಸಂಕ್ಷಿಪ್ತವಾಗಿ ಮನೆಗೆ ಪೂಜೆ ಪುನಸ್ಕಾರ ಇಟ್ಕೊಂಡಿದ್ದೀವಿ. ಮತ್ತು ಏನಿಲ್ಲ, ಸರ್ಕಾರಕ್ಕೆ ಮತ್ತೊಂದು ಮನವಿ ನಮ್ಮ ಸೊಸೆಗೆ ಕೆಲಸ ಕೊಡಲಿಕ್ಕೆ ಅವ್ರಿಗೆ ವಿನಂತಿ ಮಾಡಿಕೊಂಡಿದ್ದೀವಿ. ಅದನ್ನು ಸರ್ಕಾರ ದಯಮಾಡಿ ಅದನ್ನು ಪರಿಷ್ಕರಿಸಬೇಕಂತ ವಿಶೇಷ ಪ್ರಕರಣ ಒಂದು ಪರಿಗಣಿಸಿ ಅದನ್ನು ಒಂದು ನೌಕರಿ ಕೊಡಬೇಕಂತ ನಾವು ಕೇಳ್ಕೊಂಡಿದ್ದೀವಿ. ಈ ಮೂಲಕ ಮಾಧ್ಯಮದ ಮುಖಾಂತರ ಅದೊಂದು ಸರ್ಕಾರಕ್ಕೆ ಭಿನ್ನವಿಸ್ತೇವೆ. ನೀವು ಮಾಧ್ಯಮದರು ಕೂಡ ಅದನ್ನು ಒಂದು ಮಾಡಿಸ್ಕೊಡ್ತೀರಿ ಅಂತ ನಂಬಿಕೆಯಿಂದ ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಶಶಿಧರ ಅಂತ ಇಟ್ಕೊಂಡಿದ್ದೀವಿ. ಸದ್ಯದಲ್ಲಿ ಅದು ಶ ಅನ್ನೋ ಶಬ್ದದಿಂದ ಅದನ್ನು ಅದು ಬಂದಿದೆ. ಅದರಿಂದ ಶಶಿಧರ್ ಅಂತ ನಾವು ಈಗ ನಾಮಕರಣ ಮಾಡಿದ್ದೀವಿ. ಮಗು ನೋಡಿದಾಗ ಏನು ಅನ್ಸುತ್ತೆ? ಖುಷಿಯಾಗಿದೆ. ಸ್ವತಃ ಮಗನ್ನೇ ಒಂದಂಗೆ ಆಗಿದೆ. ಆ ಒಂದು ಸಂತೋಷ ಇದೆ. ಆದರೂ ಕೂಡ ಅದನ್ನು ಹಳೆಯದನ್ನು ಮರಿಲಿಕ್ಕೆ ಆಗ್ತಾಯಿಲ್ಲ. ಇವತ್ತು ಮನೆ ತುಂಬಿಸಿಕೊಂಡಿದ್ದೀವಿ. ಸೊಸೆ ಮನೆ ಬಂದಿದ್ದಾಳೆ, ಮೊಮ್ಮಗ ಮನೆ ಬಂದಿದ್ದಾನೆ. ಆ ಒಂದು ಸಂತೋಷದಲ್ಲಿ ಮನೆ ಮಂದಿ ಎಲ್ಲರೂ ಇದ್ದೀವಿ.